ಬಾ ನಿಖಿಲ್ ಬಾ. ಇವಳು ಬಂಡವಾಳ ಎಲ್ಲನ ಇನ್ನೂ ಬಯಲು ಮಾಡ್ತೀನಿ ಬಾ. ಇಲ್ಲಿ ಇನ್ನು ಯಾರ್ಯಾರಿಗೆ ಮೋಸ ಮಾಡಿದಾಳೆ ಇವಳು ಎಂಥ ಬುದ್ಧಿ ಐತೆ ಅಂತ ಹೇಳಿ ಇನ್ನು ಬಯಲು ಮಾಡ್ತೀನಿ ಬಾ. ಬಾ ನನ್ನ ಜೊತೆ ಬಾ, ಹೊರಗೆ ಬಾ, ಗೊತ್ತಾಗುತ್ತೆ ಬಾ. ಬಿಡೋ, ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀಯ? ಬಿಡೋ, ಕೈ ಬಿಡೋ. ಚಂದು, ಅವನು ಲೂಸ್ ಕಣೋ. ನಿಖಿಲ್, ಅವನು ಮೆಂಟಲ್. ಹೋಗ್ಬಿಡ. ಸುಮ್ಮನಿರು ಸುಪ್ಪಿ. ನೀನು ಇಲ್ಲದೆಲ್ಲ ಮಾತಾಡಬೇಡ. ಅವನು ಲೂಸಾ? ಸರಿಯಾಗಿ ಮಾತಾಡ್ತಾ ಇದ್ದಾನೆ. ನೀನು ಲೂಸ್ ಥರ ನೀನು ಮಾತಾಡ್ತಾ ಇರೋದು. ಈ ರೀತಿ ಯಾಕೆ ಮಾಡೋದಕ್ಕೋದೆ? ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತಿರಲಿಲ್ಲ. ಬಿಡು, ಬರ್ತೀನಿ ಬಿಡು ಚಂದು, ಬಿಡೋ, ಬರ್ತೀನಿ. ಬಾ, ನೀನು ನನಗೆ ನನ್ನ ಸ್ವಂತ ಅಣ್ಣ ಇದ್ದಂಗೆ. ಬಾ ಇಲ್ಲಿ. ನನಗೆ ಮೋಸ ಆದರೆ ಬೇರೆ ಅಲ್ಲ, ನಿನಗೆ ಮೋಸ ಆದರೆ ಬೇರೆ ಅಲ್ಲ. ಬಿಡೋದಿಲ್ಲ ನಾನು. ಬಾ. ಅಯ್ಯೋ ದೇವ್ರಿ, ಸುಪ್ಪಿ ಇವಾಗ ಹೆಂಗೆ ಮಾಡ್ತೀಯಲಿ? ಅಯ್ಯೋ, ಅಲ್ಲೋಡಲ್ಲಿ ಅವನು ಹೇಳ್ಕೊಂಡೋಗಿದ್ದ ಆ ಚಂದನ್ ತಕ್ಕೆ. ಅಯ್ಯೋ, ಇವನು ಎಲ್ಲಿದ್ನೋ ಏನೋ. ಯಪ್ಪ ದೇವ್ರಿ, ಇದೇನಪ್ಪ ಇದು ಹಿಂಗಾಯ್ತು? ಅಯ್ಯೋ ಅಯ್ಯೋ, ಇದೇನಪ್ಪ? ನನಗೆ ಅದಕ್ಕೆ ಭಯ ಆಗೋದು. ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಯಾವಾಗ ಬರ್ತಾನೋ ಏನೋ, ಏನು ಮಾಡ್ತಾನೋ ಏನೋ ಹಂಗೆ ಅನ್ನಿಸ್ತಾ ಇತ್ತು. ಯಾವಾಗ ಬರ್ತಾನೋ, ಯಾವಾಗ ಹೇಳ್ತಾನೋ ಏನೋ ಅಂತ ಹೇಳಿ ಒಂಥರ ಮನಸ್ಸಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ಬಂದು ಹೇಳೇ ಬಿಟ್ಟ. ನನ್ನ ಮಗ ಏನು ಹೇಳ್ತಾನೋ ಏನೋ. ಯಪ್ಪ, ನಮ್ಮ ಮರ್ಯಾದೆನೇ ಹೋಗ್ತಾ ಐತೆ. ಅಮ್ಮ, ಏನು ಮಾಡೋಣ? ಹೊರಕ್ಕೆ ಹೋಗೋಣ ಬೇಡವೋ? ನಡಿ ನೋಡೋಣ. ಇಷ್ಟೇ ಎಲ್ಲ ಗೊತ್ತಾಗೈತೆ ಅಂದಮೇಲೆ ಇನ್ನೇನು ಏನು ಹೇಳ್ತಾನೆ? ನಡಿ ನೋಡೋಣ. ಅಯ್ಯೋ ದೇವ್ರೇ, ಇದೊಳ್ಳೆ ಸವಾಸ ಆತಲ್ಲಪ್ಪ ದೇವ್ರೇ. ಇದೊಳ್ಳೆ ಹಿಂಗಾಗ್ಬಿಡ್ತು. ಯಾಕನ ಎಲ್ಲ ನೆಟ್ಟಗಾಯ್ತು ಅನ್ನೋದ್ರೊಳಗಾಗಿ ಯಾವುದಾದ್ರೂ ಬರ್ತಾವಲ್ಲಮ್ಮ ನಮಗಂತೂ. ಯಾವುದಾದ್ರೂ ಒಂದು ಬಂದು ವಕ್ರಿಸ್ಕೊಳ್ಳುತ್ತೆ. ಯಪ್ಪ ದೇವ್ರೇ, ಏನಾಗುತ್ತೋ ಏನೋ. ಯಶು, 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 ಬಾ ಯಶು. ಕರ್ಕೊಂಬಂದಿದ್ದೀನಿ ನಿಖಿಲ್ನ. ಹೇಳು, ಅವಳು ನಿನ್ನ ಲವ್ ಮಾಡ್ತಾ ಇದ್ಲು ತಾನೆ? ಅವಳು ಎಂಥವಳು ಅಂತ ಹೇಳಿ ಹೇಳು. ಅವನು ನಂಬಿದಾನೆ ಸುಪ್ಪಿ ಒಳ್ಳೆವಳು ಅಂತ ಹೇಳಿ. ಅವಳು ಬಂಡವಾಳ ಎಲ್ಲನ ಹೇಳು. ಅವಳು ಬಂಡವಾಳ ಎಲ್ಲ ಬಯಲು ಮಾಡು. ಅವಳು ನನ್ನ ಲವ್ ಮಾಡಿದ್ಲು. 1.5 ತಿಂಗಳು 2 ತಿಂಗಳು ನನ್ನ ಲವ್ ಮಾಡಿಬಿಟ್ಟು ನನಗೂ ಮೋಸ ಮಾಡಿದ್ಲು ಅವಳು. ಅದಕ್ಕೆ ನೀನು ಕಾರಣ ಆಗಿರೋದು. ಹೊಟ್ಟೆಗಿರೋ ಮಗುಗೆ ನೀನು ತಂದೆ ಆಗಿರೋದು. ನನ್ನ ಮೇಲೆ ಹಾಕ್ಬಿಟ್ಟು ಅವಳು ನನ್ನ ಎಷ್ಟೆಲ್ಲ ಏನ್ಸಿದ್ಲು ಗೊತ್ತಾ? ಅವಳು ಒಳ್ಳೆಯವಳಲ್ಲ. ಅವಳು ನಿಜವಾಗ್ಲೂ ಅವಳನ್ನ ನಂಬೇಡ. ಅವಳನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿ ನಿಟ್ಟಿರು. ಅವಳನ್ನ ಎಷ್ಟಾದ್ರೂ ತಲೆ ಮೇಲೆ ಕುಂಡ್ರಿಸ್ಕೊಂಡ್ರೆ ನಿನ್ನೆ ಮಾರ್ಕೊಬಿಡ್ತಾಳೆ. ನಾಳೆ ಹೊತ್ನಾಗ ನಿನಗಿನ್ನೂ ಚೆನ್ನಾಗಿರೋನು ಯಾರಾದರೂ ಸೌಕರ್ಯ ಸಿಕ್ಬಿಟ್ರೆ ಅವನ ಜೊತೆಗೂ ಪೇರಿ ಆಗಿಬಿಡ್ತಾಳೆ ಅವಳು. ಊರಾಗೆಲ್ಲ ಇವಾಗ ನನ್ನ ಮಗನ್ನ ಲವ್ ಮಾಡ್ತಿದ್ಲು ಅಂತ ಹೇಳಿ ಊರಾಗೆಲ್ಲ ಹೇಳ್ತಾರೆ. ಇಲ್ಲ ನಿಖಿಲ್, ಇವ್ರು ಹೇಳೋದೆಲ್ಲ ನಂಬೇಡ. ಇಲ್ಲೆಲ್ಲ ನಮ್ಗೆ ಆಗದೆ ಇರೋ ಜನಗಳೇ ಜಾಸ್ತಿ ಇರೋದು. ಈ ಅಮ್ಮ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲನ ತುಂಬ ಜಗಳ ಮಾಡೋಳು. ಈ ಅಮ್ಮನಿಗೂ ನಮಗೂ ಆಗ್ತಾ ಇರಲಿಲ್ಲ. ಅಕ್ಕಪಕ್ಕದವರು ಅಂದಮೇಲೆ ಆಗಲ್ವಲ್ಲ. ಒಂದು ಸ್ವಲ್ಪ ಹೊತ್ತು ಒಂದು ಇಷ್ಟಿಷ್ಟಕ್ಕೂ ಜಗಳ ಆಗುತ್ತಲ್ಲ. ಅದಕ್ಕೇ ಅಕ್ಕಪಕ್ಕದವರೇನೆ ವೈರಿಗಳು. ಅದಕ್ಕೇ ಈ ಅಮ್ಮನ ಮಾತೆಲ್ಲ ನಂಬೇಡ. ನಾವು ಚೆನ್ನಾಗಿರೋದು ನೋಡಿ ಇಲ್ಲಿ ಇರೋರಿಗೆಲ್ಲ ನಾವು ಹೊಟ್ಟೆ ಉರಿ. ಯಾಕಂದರೆ ನಮ್ಮಮ್ಮ ನನ್ನ ಚೆನ್ನಾಗಿ ನೋಡ್ಕೊಳುತ್ತಲ್ಲ, ಒಬ್ಬಳೆ ಮಗಳು ಅಂತ. ಅದಕ್ಕೆ ಅರ್ಧ ಇಲ್ಲಿರೋರಿಗೆಲ್ಲ ಹೊಟ್ಟೆ ಉರಿ. ನಿಖಿಲ್, ಇವ್ರು ಹೇಳೋದೆಲ್ಲ ಕೇಳಬೇಡ. ಇಲ್ಲ ಕಣಣ್ಣ, ಇವಳು ಒಳ್ಳೆಯವಳಲ್ಲ. ಮೋಸಗಾತಿ ಇವಳು, ಮೋಸಗಾತಿ. ನನ್ನ ಗಂಡನಿಗೂ ಮೋಸ ಮಾಡವಳೆ. ಅಂಥದ್ರಾಗೆ ಮೋಸ ಮಾಡಿರೋದಲ್ದಲೇನೆ ಇನ್ನೂ ನಮ್ಮಿಬ್ಬರು ಗಂಡ ಹೆಂಡ್ತಿನ ದೂರ ಮಾಡೋಕ್ಕಂತ ತುಂಬ ಪ್ರಯತ್ನ ಪಟ್ಲು. ಎಷ್ಟು ಗಲಾಟೆ ಮಾಡಿದ್ಲು ಅಂದರೆ ಬಂದು ನಿನ್ನ ಗಂಡ ಹಂಗೆ ಮಾಡ್ದೆ, ಏನು ಹಿಂಗೆ ಮಾಡವಿ ಅಂತ ಹೇಳಿ ನನಗೆ ನಮ್ಮಿಬ್ಬರ ಮಧ್ಯೆನೇ ಜಗಳ ತಂದು ಇಡೋದಕ್ಕೆ ನೋಡಿದ್ಲು. ನಾನು ನನ್ನ ಗಂಡ ಏನೇ ಆಗಲಿ ನನ್ನ ಗಂಡನ ಬಗ್ಗೆ ಯಾರು ಹೇಳಿದ್ರು ಕೇಳಲ್ಲ ಅಂತ ಹೇಳಿ ನಾನು ಕೇಳಲಿಲ್ಲ. ನಮ್ಮಿಬ್ಬರ ಮಧ್ಯೆನೇ ಜಗಳ ತಂದು ಇಟ್ಬೇಕಂತ ನೋಡ್ದವಳು ಇವಳು. ಅಂಥವಳು ಇವಳು. ಏನೇ ಅಂದ್ರೂ ಇವಳನ್ನ ನಂಬಾರ್ದು. ನೋಡ್ದ ನಿಖಿಲ್, ನೋಡು. ಇವಳು ಎಂತೆಂಥ ಕೆಲಸ ಮಾಡಿದಾಳೆ. ಇವಳು ಎಂಥ ಲೋಪರು ಅಂತ ಹೇಳಿ ನೋಡು. ನನ್ನ ಮದುವೆ ಆಗ್ಬಿಟ್ಟು ನನಗೆ ಮೋಸ ಮಾಡೋದ್ಲು ಇವಳು. ಮೋಸಗಾತಿ. ಹಾಳಾಗಿ ಹೋಗ್ತಾಳೆ ಇವಳು. ಇಲ್ಲ ಕಣಪ್ಪ, ಇದನ್ನೆಲ್ಲ ನಂಬೇಡ ನೀನು. ಸುಮ್ಕಿರ್ರಿ ಸಾಕು. ಅಲ್ಲ, ಹಿಂಗೆ ಮೋಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ರೆ? ನಾನು ಏನೋ ತುಂಬ ಇಷ್ಟಪಟ್ಟು ಏನೋ ಒಂದು ಗೌರವ ಕೊಟ್ಟು ಏನೋ ಒಂದು ಬೆಲೆ ಕೊಟ್ಟು ನಾನು ನಿಮ್ಮನ್ನು ನಂಬ್ಕೊಂಡು ಬಂದೆ. ಆದರೆ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ, ನಿಮಗೊಂದು ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಸುಮ್ಮನೆ ಸುಳ್ಳು ಹೇಳ್ತಿರಲ್ಲ. ಅವ್ರಿಗೆ ಸುಮ್ಮನೆ ಸುಳ್ಳು ಹೇಳೋದಕ್ಕೆ ಅವ್ರಿಗೇನು ತಲೆ ಕೆಟ್ಟೈತಾ? ಅವ್ರ ಹೆಂಡ್ತಿ ಮುಂದೆನೇ ನಿಜ ಒಪ್ಕೊತಾ ಇದ್ದಾರೆ ಅವರು. ಅಯ್ಯೋ, ನಮಗೆ ಯೋಟಯ್ಯ ಅನ್ಸಿರು. ತಾಯಿ ಮಗಳಿಬ್ಬರಳೂ ಸರಿ ಇಲ್ಲ ಕಣಪ್ಪ. ಇವರು ತಾಯಂತೆ ಮಗಳು ನೂಲ್ದಂತೆ ಸೀರೆ. ತಾಯಿ ಮಗಳು ಇಬ್ರು ಒಳ್ಳೆಯವರಲ್ಲ. ತಾಯಿ ಮಗಳಿಬ್ರು ನ್ಯಾಯದಾರಲ್ಲ. ಇಬ್ರು ಅಂತಾರೇನೆ ಒಳ್ಳೆ ಬುದ್ಧಿ ಇಲ್ಲ ಇಂತಾರನ್ನ ಹೋಗಿ ನೀನು ನಂಬಿದ್ಯಲ್ಲಪ್ಪ. ಇನ್ಯಾರು ಸಿಗಲಿಲ್ವೇ ನಿನಗೆ? ಹೋಗಿ ಇಲ್ಲ ನಿಖಿಲ್, ಕೇಳ್ಬೇಡ ಬಾ. ಇವ್ರು ಹೇಳಿದ್ದಲ್ಲ, ನಾನು ಒಳಗೆ ಕೂತ್ಕೊಂಡು ಮಾತಾಡೋಣ ಬಾ. ಅದು ಏನಿದ್ದವನು ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ. ಸುಮ್ಮನೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಬಾ ನಿಖಿಲ್, ಬಾ ಪ್ಲೀಸ್. ನೀನು ಬಾ ನಿಖಿಲ್. ಇದೆಲ್ಲ ಇವ್ರು ಹೇಳಿದ್ದೆಲ್ಲ ಕೇಳಬೇಡ. ಸುಮ್ಮನೆ ಸುಳ್ಳು ಬೊಗಳಬೇಡ.
ಇಲ್ಲಿ ನೋಡಿ ಇವಳು ಬೀದಿ ಅರ್ಧ ಬಟ್ಟೆ ಹಾಕ್ಯಂಡು ಸುತ್ತಾ ಇದ್ಲು. ಇವಳು ನಾನು ಮದುವೆ ಆಗಿ ನನಗೆ ಮೋಸ ಮಾಡಿದ್ಲು, ಮತ್ತು ಇವನು ಲೋ ಮಾಡಿ ಇವನಿಗೆ ಮೋಸ ಮಾಡಿದ್ಲು. ಇವಾಗ ನಿನ್ನ ಜೊತೆ ಇದ್ದಾಳೆ. ಇವಾಗ ಹೊಟ್ಟೆಗಿರೋ ಮಗುಗೆ ತಂದೆ ನೀನೇ ಅಂತ ಹೇಳಿ ನಿನ್ನ ಹೆಸರು ಹೇಳ್ಕೊಂಡು ಇವಳು ಸುತ್ತಾಡ್ತಾ ಇದ್ದಾಳೆ. ಗೋಳಾಡ್ತಾ ಇದ್ಲು, ನಾನು ಮದುವೆ ಆಗೋರು ಯಾರೂ ಇಲ್ಲ ಅಂತ ಹೇಳಿ ನಾನು ಹೋಗಿ ಕೈ ಹಿಡ್ದು ನನಗೆ ನೀನು ಬಂದಿದ್ದೀಯ ಅಂತ ಅವಮಾನ ಮಾಡಿ ನನಗೆ ಮೋಸ ಮಾಡಿದ್ಲು. ಮೋಸ ಮಾಡಿದ್ಲು ನಾನು ಮದುವೆ ಆಗಿರೋ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಲು. ನಾನು ಇವಳನ್ನ ಮದುವೆ ಆಗಿದ್ದೀನಿ. ಮದುವೆ ಆಗಿದ್ದೀನಿ ನಾನು, ಅಂದರೆ ಕಾನೂನು ಪ್ರಕಾರ ಏನೂ ಆಗಿಲ್ಲ, ಹುಟ್ಟಿನ ಶಾಸ್ತ್ರದ ಪ್ರಕಾರ ಮದುವೆ ಆಗಿದ್ದೀನಿ. ಅದನ್ನು ಇವಳು ಆಗಿಲ್ಲ ಹಿಂಗೆ ಅಂತೇಳಿ ಮೋಸ ಮಾಡ್ತಾ ಇದ್ದಾರೆ. ಇವರು ಒಳ್ಳೆಯವರಲ್ಲ. ನೀನು ಅವಳ ಜೊತೆ ಚೆನ್ನಾಗಿದ್ರೂ ಇರೋ, ಯಾಕಂದರೆ ಹೊಟ್ಟೆಗಿರೋ ಮಗುಗೆ ತಂದೆ ನೀನೇ. ಚೆನ್ನಾಗಿದ್ರೂ ಇರೋ, ಅವಳನ್ನ ಎಲ್ಲಿಡಬೇಕು ಅಲ್ಲಿ ಇಡಬೇಕು, ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ನೀನು. ಹಿಂಗಂತಂದರೆ ನಿನ್ನೆ ಮಾರ್ಬಿಡ್ತಾಳೆ, ನಿನ್ನೆ ಬಿಡ್ತಾಳೆ ಇವಳು. ಏಯ್ ನೀನು ಇಲ್ಲೋದೆಲ್ಲ ಹೇಳ್ಬೇಡ. ಯಾರ ಕಾಮ್ದಾರ್ಗೆ ನಿಜ ಅನ್ಕೊಂಡರು. ಮುಚ್ಚು ಬಾಯಿ. ನೀವು ಮಾತ್ರ ಗಂಡ ಹೆಂಡತಿ ನಗಲಿಸ್ಬೋದು, ಬೇರೆಯವ್ರು ಯಾರು ಹೇಳಂಗಿಲ್ಲ. ಹಂಗಾದ್ರೆ ನಾನು ಯಶು ಮದುವೆ ಆಗಿ ಬಂದಾಗ ನನ್ನ ಹತ್ರ ಎಷ್ಟು ಹೇಳಿದ್ರಿ ತಗೊಂಬಂದು ವಿಷಯನ. ನಾನು ಲವ್ ಮಾಡ್ತಿದ್ದ ಇವನು, ನನಗೆ ಮೋಸ ಮಾಡಿದ್ದಾನೆ ಇವನು, ಮೋಸಗಾರ ಅಂತ ಹೇಳಿ ನನ್ನ ಗಂಡನ್ನು ದೂರ ಮಾಡ್ಬೇಕಂತ ಹೇಳಿದ್ರಲ್ಲ. ಇವತ್ತು ಅದಕ್ಕೆ ಮತ್ತೆ ನಿನ್ನ ಗಂಡಿಗೆ ಹೇಳ್ತಾ ಇರೋದು, ಹಿಂಗೆ ಮಾಡಿದ್ಲು ಇವಳು ಅಂತ ಹೇಳಿ. ಅದಕ್ಕೆ ಮತ್ತೆ ನಿನ್ನ ಗಂಡಿಗೆ ಹೇಳ್ತಾ ಇರೋದು ಇವತ್ತು. ಇವತ್ತು ಹೆಂಗೆ ನನಗೆ ಹೆಂಗೆ ಹೇಳ್ದ, ನಿನಗೆ ಹಂಗೆ ಅವ್ರು ಹೇಳ್ತಾ ಇರೋದು. ಹೌದು, ಮತ್ತು ನನಗೆ ಹೆಂಗೆ ತೊಂದರೆ ಕೊಡಬೇಕು, ಇವನು ಮದುವೆನೇ ಆಗಬಾರ್ದು, ಇವನ ಜೀವನ ಹಾಳು ಮಾಡಬೇಕು ಅಂತ ಹೇಳಿ ಹೊರಟ್ಲು ಇವಳು. ಇವನ ಜೀವನ ಹಾಳು ಮಾಡಬೇಕು ಅಂತ ಹೊರಟ್ಲು. ಬಾ ನಿಖಿಲ್, ಅವ್ರು ಹೇಳೋದು ಕೇಳ್ಬೇಡ. ಹೇಳ್ತಾ ಏನೇನೋ ಹೇಳ್ತಾರೆ. ಏನೇನೋ ಹೇಳ್ತಾರೆ. ಏಯ್ ಹೋಗೆ ನನಗೆ ಕೈ ಹಿಡ್ಕೊಂಡು ಬೇಡ್ಕೊಂತಿದ್ದಲ್ಲೇ. ನಾನು ಏನಾದರೂ ಇದ್ರ ಸುಳ್ಳು ಹೇಳಿದರೆ ದೇವ್ರು ನೋಡ್ಕೊಂತಾನೆ. ನಾನು ಏನು ಅನ್ಯಾಯ ಮಾಡಿಲ್ಲ ನಿನಗೆ. ಇಲ್ಲಿ ನೋಡು, ನೀನೇನಾದರೂ ಇಲ್ಲೇ ಇವರು ಹೇಳ್ದಂಗೆ ಕೇಳ್ಕೊಂಡು ನೀನೇನಾದರೂ ಇಲ್ಲೇ ಬಿದ್ದಿದ್ರೆ ನಿನ್ನ ಮನೆ ಅಳಿಯ ಮನೆ ತೊಳೆಯ ಅಂತ ಹೇಳಿ ತೊಳೆಯಕ್ಕೆ ಇಕ್ಕೊಂತಾರೆ. ಎಲ್ಲ ತೊಳ್ಕೊಂಬರ್ಬೇಕು. ಅವ್ರು ಸೀರೆ ಒಗಿಬೇಕು, ಜಾಕೆಟ್ ಐರನ್ ಮಾಡಬೇಕು. ಎಲ್ಲ ಕೆಲಸ ಮಾಡಿಸ್ತಾರೆ. ಪ್ರತಿಯೊಂದು ಬಟ್ಟೆನೂ ಒಗಿಸ್ತಾರೆ, ಸಿಂಕ್ನಗಳ ಪಾತ್ರೆನೂ ತೊಳಸ್ತಾರೆ, ನೆಲನೂ ಒರೆಸ್ತಾರೆ, ಎಲ್ಲ ಮಾಡಿಸ್ತಾರೆ. ನೀನು ಅವಳಿಗೆ ಇವಾಗ ನೋಡ್ಕೊಂತೀನಿ, ಅವಳು ಬೇಕು ಅನ್ನೋದಾದರೆ ಅವಳನ್ನ ಎಲ್ಲಿ ಕರ್ಕೊಂಡೋಗಿ ಹೆಂಗೆ ಇಕ್ಕೋಬೇಕು ಹಂಗೆ ಇಕ್ಕೊಂಡ್ರೆ ಒಂದು ಹೋಯ್ತು. ಇಲ್ಲ ನೀನು ಹಿಂಗೆ ಬಿಟ್ಟು ಅವಳನ್ನ ಹಿಂಗೆ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಹಿಂಗೆ ಬಿಡ್ತೀನಿ ಅನ್ನೋದಾದರೆ ನೋಡು, ನಿನಗೆ ಸರಿಯಾಗಿ ಮಾಡ್ತಾಳೆ. ಹೇಳ್ತೀನಿ ಸರಿಯಾಗಿ. ಅವಳನ್ನ ಒಂದಿಟ್ಟು ಬೈವಾಗಿಕ್ಕೆ ಬೈ ಇಲ್ದಾಳ ಅವಳು. ಬೈವಿಲ್ಲದ್ಲವಳಿ, ಬೈ ಇಲ್ಲ ಅವಳಿಗೆ. ಯಾರ್ದು ನಯ ಭಯ ಏನೂ ಇಲ್ಲ. ಬೈವಿಲ್ದಂಗೆ ಕುಣಿತಾಳೆ. ಅವಳಿಗೆ ಸರಿಯಾಗಿ ಹೂಗಳು ಹೇಳ್ತೀನಿ, ಹೋಗುತ್ತೇನೆ ಬುದ್ಧಿ ಬರೋದು. ಅಲ್ಲ ನೀವು ಏನೇನೋ ಹೇಳ್ಬಿಟ್ಟು ಇಲ್ಲಿ ನೋಡ್ರಿ ಹೆಂಗೆ ಜಗಳ ತಂದಿಕ್ತಾ ಇದ್ದೀರಾ. ಸುಪ್ಪಿ, ನಾನು ನಿನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ಈ ರೀತಿ ಮೋಸ ಮಾಡ್ತೀಯ, ಮೋಸಗಾತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ನಿನ್ನ ಹತ್ರ ಇಂಥ ಕಚಡ ಬುದ್ಧಿ ಐತೆ, ನಿನ್ನ ಹತ್ರ ನಿಮ್ಮ ಅಮ್ಮನ ಹತ್ರ ಅಂತ ಗೊತ್ತಿರಲಿಲ್ಲ. ಇವಾಗ ಇವರೆಲ್ಲ ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು ನಿನ್ನ ಬಂಡವಾಳ ಏನು ಅಂತ ಹೇಳಿ. ನಿನ್ನ ಬಂಡವಾಳ ಎಲ್ಲ ನನಗೆ ಗೊತ್ತಾಯಿತು. ನಿನ್ನ ಎಲ್ಲಿಡಬೇಕು ಅಲ್ಲಿ ಇಡ್ತೀನಿ. ಇವಾಗ ನನ್ನ ಹೊಟ್ಟೆಗಿರೋ ಮಗುಗೆ ನಾನೇ ತಂದೆ ಆಗಿರೋದ್ರಿಂದ ಇನ್ನೇನು ಮಾಡೋದು. ನಾನು ನಿನ್ನ ನೋಡ್ಕೊಂತೀನಿ. ನೀನೊಂದು ಕ್ಷಣನೂ ಇಲ್ಲಿರೋಂಗಿಲ್ಲ, ಹೊರಡು, ಬೇಗ ನಮ್ಮ ಮನೆಗೆ ಹೊರಡಬೇಕಷ್ಟೇ ನೀನು. ಮತ್ತೆ ಅವಳನ್ನ ಸರಿಯಾಗಿ ಟೈಟ್ ಮಾಡ್ಬೇಕು. ಒಂದು ಈಟ್ ಲೂಜ್ ಬಿಟ್ಟರೆ ಏನಿಲ್ಲ. ಎಲ್ಲೆಲ್ಲ ಬಿದ್ದೋಗುತ್ತೆ ಗಾಡಿ ಒಳ್ಳೆದಲ್ಲ ಅದು. ಸರಿಯಾಗಿ ಟೈಟ್ ಮಾಡಿ ಇಕ್ಕಬೇಕು. ಸರಿಯಾಗಿ ಟೈಟ್ ಮಾಡಿದ್ರೆ ಮಾತ್ರ ಅದು. ಇಲ್ಲ ಅಂತಂದ್ರೇ ಅದು ಒಳ್ಳೆ ಇದಕ್ಕೆ ಬರೋಲ್ಲ ಗಾಡಿ. ಅಥಾರಿಟಿಗೆ ಬರೋಲ್ಲ ಅದು. ನಡಿಯೇ ಫಸ್ಟು. ಒಳಗೆ ಬಾ ನಿಖಿಲ್, ಒಳಗೆ ಬಾ, ಇಲ್ಲಿ ಮಾತಾಡೋಣ. ನಾನು ಅಂದ್ಕೊಂಡಂಗೆ ಅವಳು ಬಂಡವಾಳ ಎಲ್ಲ ಬಯಲು ಮಾಡಿಬಿಟ್ಟೆ. ನಿನ್ನ ನೋಡು ನಿಖಿಲ್, ಅವಳಿಗೆ ಹೆಂಗೆ ಆಟ ಆಡಿಸ್ತಾನೆ, ಹೆಂಗೆ ಇಟ್ಕೊಂತಾನೆ, ಹೆಂಗೆ ಇದು ಮಾಡ್ತಾನೆ, ಅವಳಿಗೆ ಇನ್ನೆಂಥ ಮರ್ಯಾದೆ ಸಿಗುತ್ತೆ ಅಂತ ಹೇಳಿ ನೋಡ್ತಾ ಇರ್ರಿ. ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.